ಪದೇ ಪದೇ ನೋಡ್ಬೇಕನ್ಸುತ್ತೆ. ಇಷ್ಟೇ ನಾವು ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಬಂದು ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚ್ಕೊಂಡು ಅವ್ರನ್ನ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀನಿ ಇವತ್ತು. ಅನಾಥಾಶ್ರಮ, ಪೊಲೀಸ್ ಸ್ಟೇಷನು, ಆಸ್ಪತ್ರೆ, ಆ ಮೂರು ಇರಬಾರ್ದು ಪ್ರಪಂಚದಲ್ಲಿ. ಆರು ವಯಸ್ಸು ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಇವನಲ್ಲಿದೆ. ಅವಳು ಯಾರೇ ಆಗಿರಲಿ, ಆವಾಗ ಅವಳು ತಾಯಿ ಹಾಕ್ತಾಳೆ. ಅವ್ನು ಗಂಡ ಅವ್ನು ಎಂಥವನಾಗಲಿ, ಕುಡುಕಾಗಲಿ, ಕುರುಡಾಗಲಿ, ಕುಂಟಾಗಲಿ, ಅವು ಮೂಲೆಯಲ್ಲಿ ಬಿದ್ದಿದ್ರು ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿಗೆ ಕರೆದು ಅನ್ನ ಹಾಕ್ತಾರೆ, ಹೆಣ್ಣಿಗೆ ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋ ಹಂಗೆ ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನಸ್ಸ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು. ಇದು ಇನ್ನೂ ಹೆಸರಿಟ್ಟಿಲ್ಲ ಈ ಕತೆಗೆ. ಅದು ತುಂಬ ಸೂಕ್ತ ಅನಿಸ್ತು. ಇತ್ತೀಚೆಗೆ ನಮ್ಮ ಹಾಡುಗಳನ್ನೆಲ್ಲ ಕೇಳಿರ್ಬೋದು ನೀವು. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ ಅಂದರು ಬಸವ, ಆಮೇಲೆ ದರ್ಶನ್ ಬಗ್ಗೆ ಮಾಡಿದ್ದು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತೆ. ನಮ್ಮದು ಉದ್ದೇಶ ಏನಂತಂದರೆ ಎಲ್ಲರಿಗೂ ನಮಸ್ಕಾರ. ಈ ಎಲ್ಲ ಮಾಧ್ಯಮ ಮಿತ್ರರಿಗೆ ಇನ್ನೂ ಹೆಸರಿಟ್ಟಿಲ್ಲ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಆಷಾಢ ಇರೋದ್ರಿಂದ ಇವತ್ತು ಪೂಜೆ ಮಾಡಬೇಡ ಅಂತ ಹೇಳಿ ನೆಕ್ಸ್ಟ್ ವೀಕಿಂದ ಒಂದೇ ಶೆಡ್ಯೂಲಲ್ಲಿ, ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದಕ್ಕೆ ಮುಖ್ಯ ಪಾತ್ರ ಬಂದ್ಬಿಟ್ಟು ತಕ್ಷವರ್ಧನ ಅಂತ ಮಾಡ್ತಾ ಇದ್ದಾರೆ. ತಕ್ಷವರ್ಧನ ತುಂಬ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಇವನ್ನ ನೋಡಿದಾಗ ಇವನ ಬಗ್ಗೆ ಒಂದು ಕತೆ ಮಾಡಬೇಕು ಅನ್ನಿಸ್ತು ಅಂತ ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರೋವಂಥ ಕತೆ ಮಾಡಿದ್ದೀನಿ. ತುಂಬ ಏನು ಹೆವಿ ಬಡ್ಜೆಟ್ಟು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ಗನ್ನಿಗೆ ಕೆಲಸ ಕೊಟ್ಟಿಲ್ಲ, ಪೆನ್ನಿಗೆ ಕೆಲಸ ಕೊಟ್ಟಿದ್ದೀವಿ. ಪೆನ್ನು ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಮತ್ತು ಶಶಿಕಲಾ ಮೇಡಮ್ ಅವರು, ಅವರ ಆಶ್ರಮಕ್ಕೆ ನಾನು ಅವಾಗ ಹೋಗ್ತಾ ಇರ್ತೀನಿ, ಅಮ್ಮನ ಮಡಿಲು ಟ್ರಸ್ಟ್ಗೆ. ಅಲ್ಲಿ ಹೋದಾಗ ಅಲ್ಲಿರುವಂಥ ಒಬ್ಬ ದೇವರ ಮಕ್ಕಳು ಅಂತ ಹೇಳ್ಬೋದು ಅವರಿಗೆ, ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿದರು. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಒಂದು ಪಾರ್ಟಲ್ಲಿ ಇದಕ್ಕೆ ಒಂದು ಸಂದೇಶ ಇರೋವಂಥ ಒಂದು ಕಥೆಯಲ್ಲಿ ಒಂದು ಭಾಗವಾಗಿ ಮಾಡ್ತೀನಿ, ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀನಿ, ನಿಮ್ಮ ಸಹಕಾರ ಬೇಕು, ಆಶೀರ್ವಾದ ಬೇಕು ಅಂದಾಗ ಅವರು ಹಿಂದೆ ಮುಂದೆ ನಡೆದೆ, ಯಾವಾಗ ಬೇಕಾದರೂ ಬನ್ನಿ, ನೀವು ಶೂಟ್ ಮಾಡಿ, ನಮ್ಮ ಕೈಲಾದ ಸಹಕಾರ ಮಾಡ್ತೀವಿ, ನಮ್ಮ ಆಶೀರ್ವಾದ ಸದಾ ನಿಮ್ಮ ತಂಡದ ಮೇಲೆ ಇರುತ್ತೆ ಅಂತ ಹೇಳಿದರು. ಅದೇ ರೀತಿ ಸ್ವಾತಿ ಅವರು ತುಂಬ ಪ್ರತಿಭಾವಂತ ಕಲಾವಿದೆ. ಮೊದಲು ನಮ್ಮ ಬ್ರಾಡ್ ಋಷಿ ಅನ್ನೋ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾದ ಹೀರೋ ಅಂದರೆ ತಕ್ಷವರ್ಧನ್, ಲಿಟಲ್ ಜೀನಿಯಸ್ ಅಂತ ಹೆಸರು ಕೊಟ್ಟಿದ್ದೀವಿ ಇವರಿಗೆ. ತಕ್ಷವರ್ಧನ್ನು ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬ್ಯುಸಿ ಇರೋ ಕಾರಣದಿಂದ. ಭದ್ರಾವತಿ ಅವರವರು, ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು ಜೀವಿಯರ್ ಅಂತ, ಶಿವು ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರು ಅಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಸಿನಿಮಾ ಮಾಡ್ತಾ ಇಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರು ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರಿ ಅಂತ ಯಾರಾದರೂ ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನೋ ಮೊದಲಿಂದ ಬಂದುಬಿಟ್ಟಿದೆ. ನೀವು ಇತ್ತೀಚೆಗೆ ನಮ್ಮ ಹಾಡುಗಳನ್ನೆಲ್ಲ ಕೇಳಿರ್ಬೋದು ನೀವು. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ ಅಂದರು ಬಸವ, ಆಮೇಲೆ ದರ್ಶನ್ ಬಗ್ಗೆ ಮಾಡಿದ್ದು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತೆ. ನಮ್ಮದು ಉದ್ದೇಶ ಏನಂತಂದರೆ, ನಾವು ಪೆನ್ ಹಿಡಿದು ಏನೋ ಬರೆದಾಗ ಅದರಿಂದ ದುಡ್ಡು ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾದರೆ ಅದು ನಮ್ಮ ಸಾರ್ಥಕತೆ. ಎಲ್ಲರೂ ಸಹಕಾರ ಚೆನ್ನಾಗಿದೆ. ಇದೆಲ್ಲ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ತಕ್ಷವರ್ಧನ್ ಬಗ್ಗೆ ಮಾತಾಡಬೇಕು. ತುಂಬ ಪ್ರತಿಭಾವಂತ. ಈ 6 ವಯಸ್ಸು ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಇವನಲ್ಲಿದೆ. ತುಂಬ ಮೆಮೊರಿ ಪವರ್ ಇದೆ. ಆಮೇಲೆ ಅವರ ತಂದೆ ತಾಯಿ ನಮಗೆ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಇವನು ಪ್ರತಿಭಾವಂತ ಆಗೋದಕ್ಕೆ ನೀವು ನೋಡಿರಬೇಕು, ಇವನು ರೀಲ್ಸ್ ಎಲ್ಲ ನೋಡಿರಬೇಕು. ನೋಡ್ತಾ ಇದ್ದರೆ ಪದೇ ಪದೇ ನೋಡ್ಬೇಕನ್ಸುತ್ತೆ. ಇವನು ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರೂ ಬೋರ್ ಆಗಲ್ಲ. ಇಂಥ ಒಬ್ಬನ ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು.
ಅರ್ಥ ಆಯ್ತಾ. ಅಲ್ಲಿ ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ನಾವು ಇವಾಗ ಏನೇನು ಇದ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಇನ್ನು ಏನಾದರೂ ಆಮೇಲೆ ಯಾರಿಗೂ ಗೊತ್ತಿಲ್ಲ ಆ ಸ್ಟೋರಿ ಅದೆಲ್ಲ ಏನು ಪ್ಲಾನಿಂಗ್ ಎಲ್ಲ ಯಾರಿಗೂ ಏನು ಹೇಳಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ಈಗ ಬಂದರೆ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಆ ಒಂದು ಕಾರಣ ಏನೋ ಪ್ರಶ್ನೆ ಕೇಳಬೇಕಂದ್ರೆ ನೀವು ನಮಗೆ ಕೇಳ್ಬೋದು. ಓಕೆ. ಇನ್ನೂ ಹೆಸರಿಟ್ಟಲ್ಲ ನೋಡಿ ಮೇಡಮ್ ಅವರೇ. ಇವಾಗ ಚಿತ್ರರಂಗದ ಪರಿಸ್ಥಿತಿ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಚಿತ್ರರಂಗದ ಪರಿಸ್ಥಿತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವಾಗ ಒಂದು ನಾರ್ಮಲ್ ಏನೋ ಒಂದು ಮಾಡ್ತೀವಿ ಅಂದರೆ ಅದು ಸೈಡ್ಗೆ 10ರಲ್ಲಿ 11 ಆಗಿಬಿಡುತ್ತೆ. ನಾವು ವಿಶೇಷವಾಗಿ ಏನಾದರೂ ಮಾಡಿದ್ರೆ ಮಾತ್ರ ಜನಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯ. ಇನ್ನೂ ಹೆಸರಿಟ್ಟಿಲ್ಲ. ನಮ್ದು ಯಾವುದೇ ತೊಗೊಂಡ್ರೂ ವಿಶೇಷ ಇರುತ್ತೆ. ಟೈಟ್ಲಲ್ಲಿ ವಿಶೇಷತೆ ಇರುತ್ತೆ. ಪ್ಲಸ್ ನಮ್ಮದು ಪ್ಲಸ್ ಪಾಯಿಂಟ್ ಬಂದು ಹಾಡುಗಳು. ಇದು ಇನ್ನೂ ಹೆಸರಿಟ್ಟಿಲ್ಲ. ಈ ಕತೆಗೆ ಅದು ತುಂಬ ಸೂಕ್ತ ಅನ್ನಿಸ್ತು. ಯಾಕೆ ಸೂಕ್ತ ಅಂದಾಗ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ನೀವು ಖುಷಿ ಪಡ್ತೀರಾ. ಇದನ್ನು ಬಿಟ್ಟು ಬೇರೆ ಟೈಟ್ಲು ಯಾವುದೂ ಅದಕ್ಕೆ ಸೂಟ್ ಆಗಲ್ಲ. ಸುಮಾರು ಟೈಟ್ಲ್ ಅಂದ್ಕೊಂಡು ಸೂಟ್ ಆಗಲಿಲ್ಲ. ಇದೇ ನಮಗೆ ಸೂಕ್ತ ಅನ್ನಿಸ್ತು. ಇನ್ನೂ ಹೆಸರಿಟ್ಟಿಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಅವನು ಎಂಥ ಟ್ಯಾಲೆಂಟೆಡ್ ಅಂದರೆ ಅವ್ನಿಗೆ ಏನೋ ಡೈಲಾಗ್ ಇವಾಗಲೂ ಅಷ್ಟೇ. ಅಯ್ಯೋ ಬೆಳಗ್ಗೆ ಹೇಳಿದ್ದು ಡೈಲಾಗು ಅಷ್ಟು ಬೇಗ ಒಂದು ಕ್ಯಾಚ್ ಮಾಡ್ಕೊಂಡು ಬಂದು ಡೈಲಾಗು ಏನು ತಪ್ಪಿಲ್ಲದೆ ಹೇಳ್ಬಿಟ್ಟ. ಅವನಿಗೆ ಕ್ಯಾಮ್ರಾ ಇದೆ ಅನ್ನೋ ಸೆನ್ಸೇ ಇರಲ್ಲ ಅವನಿಗೆ. ಅವ್ನು ನ್ಯಾಚುರಲ್ ಆಗಿರ್ತಾನೆ. ಏನೇ ಡೈಲಾಗ್ ಹೇಳಿದ್ರು ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ. ಈ ವಯಸ್ಸಿಗೆ ಅವನಿಗೆ ಸಂಸ್ಕಾರ, ಅವ್ನು ಮಾತಾಡೋ ಶೈಲಿ, ದೊಡ್ಡವ್ರಿಗೆ ಕೊಡುವಂಥ ಗೌರವ ಆಗಿರ್ಬೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಬ್ಯುಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಕೂಲನ್ನು ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಅಷ್ಟು ಅವ್ರದ್ದು ಆಸಕ್ತಿ. ಅವ್ರ ತಂದೆ ತಾಯಿ ಆಗಿರೋದು ಫಸ್ಟ್ ಸ್ಕೂಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಕತೆ ಹೇಳಿದಾಗ ತುಂಬಾ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ಈ ಥರ ಇರುತ್ತೆ. ಆಮೇಲೆ ಇದು ಜಾಸ್ತಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ತುಂಬ ಪ್ಲಾನ್ ಇದೆ. ಇದು ಪ್ರತಿಯೊಂದು ಸ್ಕೂಲವರು ಈ ಸಿನಿಮಾ ನೋಡಬೇಕು. ಇದು ಮೈನ್ ಏನಂತಂದರೆ ಇವನು ಒಂದು ದೊಡ್ಡ ಒಬ್ಬ ದಾರ್ಶನಿಕ, ಒಬ್ಬ ವೇದಾಂತಿ. ಆ ಲೆವೆಲ್ಗೆ ಇವನು ಸಂದೇಶ ಹೇಳ್ತಾನೆ ಅಂತ ಹೇಳೋಕ್ಕೆ ತುಂಬ ಕಾಮಿಡಿ ಟೈಮಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಸ್ಟ್ಯಾಂಡಪ್ ಕಾಮಿಡಿಯಾಗಿ ಕೆಲಸ ಮಾಡ್ತಾನೆ ಇವನು. ಸ್ಟ್ಯಾಂಡಪ್ ಕಾಮಿಡಿಯಾಗಿ ಆಮೇಲೆ ಎಲ್ಲ ರೀತಿಯಲ್ಲಿ ಇವ್ನು ಏನೇನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇದ್ರದ್ದು ಕಾನ್ಸೆಪ್ಟ್, ಈ ಚಿತ್ರದ ಮುಖ್ಯ ಕಾನ್ಸೆಪ್ಟ್ ಏನಂತಂದರೆ ಅನಾಥಾಶ್ರಮ, ಪೊಲೀಸ್ ಸ್ಟೇಷನು, ಆಸ್ಪತ್ರೆ, ಆ 3 ಇರಬಾರ್ದು ಪ್ರಪಂಚದಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ಇರಬಾರ್ದು. ಆ್ಯಕ್ಚುಲಿ ಯಾಕೆ ಇರಬಾರ್ದು ಅಂತಂದರೆ 120 ವರ್ಷಗಳಿಂದನೇ ಇದೆಲ್ಲ ಬಂದಿದ್ದು. ಹಾಸ್ಪಿಟ್ಲ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆಮೇಲೆ ನಿಮಗೇನು ಅನಾಥಾಶ್ರಮಗಳು ಬರೀ 120-130 ವರ್ಷ ಆಯಿತು. ಸಾವಿರಾರು ವರ್ಷ ಅದನ್ನೆಲ್ಲ ಇಲ್ಲದೆ ಬದುಕಿದ್ದಾರೆ. ಯಾಕೆ ಇವಾಗ ಬದುಕೋಕ್ಕಾಗಲ್ಲ ಅನ್ನೋದೊಂದು ನಮ್ಮ ಒಂದು ಆಶಯ. ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ. ಅದರಿಂದ 4 ಜನ ಬದಲಾದ್ರೂ ಈ ಚಿತ್ರ ಮಾಡಿದ್ದಕ್ಕೆ ಸಾರ್ಥಕ ಅಂತ. ಕತೆಗೂ ಅದು ಆ್ಯಕ್ಚುಲಿ ನೀವು ಕತೆ ನೋಡಿದಾಗ ಗೊತ್ತಾಗುತ್ತೆ. ಇನ್ನೂ ಹೆಸರಿಟ್ಟಿಲ್ಲ. ಏನಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲ ಸೇಮ್ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಮ್ಮದು ಸಿನಿಮಾ ಸುಮಾರು ಸಿನಿಮಾಗಳು ಡಿಲೇ ಆಗುತ್ತಲ್ಲಿ. ಶೂಟಿಂಗ್ ಆದ ತಕ್ಷಣ ಸ್ವಲ್ಪ ಡಿಲೇ ಆಗುತ್ತೆ ಕಾರಣಾಂತರಗಳಿಂದ. ಇದು ನಾವು ಅಕ್ಟೋಬರ್ಗೆಲ್ಲ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ಇಮಿಡಿಯೇಟ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇದು ಎಲ್ಲರೂ ನೋಡೋದು. ಆ್ಯಕ್ಚುಲಿ ಮಕ್ಕಳ ಸಿನಿಮಾ ಅಂತಲ್ಲ. ಇವಾಗ ನೋಡಿ ತಾರೆ ಜಮೀನ್ ಪರ್ ಎಲ್ಲರೂ ನೋಡಿದ್ರು. ಅದು ಮಕ್ಕಳ ಸಿನಿಮಾ ಅಂತಲೇ ಮಾಡಿದ್ರು ಕೂಡ ಎಲ್ಲರೂ ನೋಡಿದ್ರು. ಅದರಲ್ಲಿ ಒಂದು ಅದ್ಭುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದು ಕೂಡ ಎಲ್ಲರೂ ನೋಡಿದ್ರು. ಅದೇ ರೀತಿ ಮಕ್ಕಳು ಅಂತಲ್ಲ, ಮಕ್ಕಳಿಗೆ ಒಳ್ಳೆ ಸಂದೇಶ ಇರುತ್ತೆ. ತಂದೆ ತಾಯಿ ನೋಡಿದ ತಕ್ಷಣ ಫಸ್ಟು ಈ ಸಿನಿಮಾನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ತಂದೆ ತಾಯಿಗಳು ನಿರ್ಧಾರ ಮಾಡಿ ತೋರಿಸ್ತಾರೆ ಅನ್ನೋದು ಒಂದು. ಮಕ್ಕಳಿಗೆ ಸಾಂಗ್ ಯಾವ ಥರ ಅಂತಂದರೆ ಇವನಿಗೆ ಆಗದೇ ಇರೋ ಕೆಲಸ ಇವನು ಏನು ಕೆಲಸ ಅಂದ್ಕೊಂಡ್ರು ಅದು ಆಗಲ್ಲ ಅನ್ನಲ್ಲ. ಅವನ ಸಿದ್ಧಾಂತ ಏನು ಅಂತಂದರೆ ಮನುಷ್ಯ ಮನಸ್ಸು ಮಾಡಿದ್ರೆ ದೇವರೇ ಆಗ್ತಾನೆ, ಇದು ಯಾಕೆ ಆಗಲ್ಲ, ಇದನ್ನು ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿ. ಅವಾಗ ಒಂದು ದೊಡ್ಡ ಕೆಲಸನ ಒಂದು 6 ವರ್ಷಕ್ಕೆ ದೊಡ್ಡ ಜವಾಬ್ದಾರಿ ಬರುತ್ತೆ. ಅವ್ರ ಅಪ್ಪ ಅಮ್ಮ ಆಗಲ್ಲ ನಿನ್ನ ಕೈಲಿ ಅಂತಂದಾಗ ಆಗುತ್ತೆ ಅಂತಂದಾಗ ಬ್ಯಾಕ್ಗ್ರೌಂಡಲ್ಲಿ ಇವನ ಆ್ಯಕ್ಟಿವಿಟೀಸ್ ಮೇಲೆ ಒಂದು ಸಾಂಗು ತೋರಿಸ್ತೀವಿ. ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನಸ್ಸ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು, ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ, ಮನಸ್ಸು ಮಾಡು ಮನಸ್ಸ ಆದರೆ ದೇವರೇ ಆಗುವೆ ಅಂತ ಒಂದು ಹಾಡು ಬರುತ್ತೆ. ಆಮೇಲೆ ಆಶ್ರಮ ಅಮ್ಮನ ಮಡಿಲು ಟ್ರಸ್ಟ್ ಬಗ್ಗೆನೇ ಮಾಡಿರೋಂಥ ಒಂದು ಇದು ಬರುತ್ತೆ. ಜನ್ಮ ಕೊಟ್ಟವರು ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು. ಹುಟ್ಟಿದ ತಕ್ಷಣ ನಾವು ಹೇಗೆ ಮಕ್ಕಳಾಗ್ತೀವಿ, 65-70 ವರ್ಷ ಆದ ತಕ್ಷಣ ನಮ್ಮ ತಂದೆ ತಾಯಿಗಳು ಕೂಡ ಮಕ್ಕಳಾಗ್ತಾರೆ. ಆ ಮಕ್ಕಳನ್ನ ಅವ್ರಿಗೆ ಸೇವೆ ಮಾಡೋ ಭಾಗ್ಯ ಎಲ್ಲರಿಗೂ ಸಿಗಲ್ಲ. ಖಂಡಿತವಾಗ್ಲೂ ಅವರಿಗೆ ಸೇವೆ ಮಾಡಿದ ಒಂದು ದೊಡ್ಡ ಪುಣ್ಯ. ಯಾವುದೇ ಕಾರಣಕ್ಕೂ ಅನಾಥಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸಬಾರ್ದು ಅನ್ನೋದು ಕೂಡ ಈ ಹುಡುಗನ ಮುಖಾಂತರ ನಾವು. ಶಶಿ ಅವ್ರದ್ದು ಅವರು ಆಶ್ರಮ ನೋಡ್ಕೊಳ್ಳೋರು ಅವ್ರದ್ದೇ ಒಂದು ಹಾಡು, ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಅದು ಕೋಟಿ ಜನ್ಮ ಸಾಲದು ಅವರ ಋಣವ ತೀರಿಸಲು ಅಂತ. ಇವರು ಮೇಡಮ್ದು ಬಂದ್ಬಿಟ್ಟು ಇವರ ಒಂದು ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇವರು ತುಂಬ ಸೆಂಟಿಮೆಂಟು ಇವ್ರದ್ದು. ತಂದೆ ಕ್ಯಾರೆಕ್ಟ್ರು ಯಾವ ಥರ ಅಂತಂದರೆ
ಇವಾಗ ಡಿ ಗ್ಲಾಮರ್, ಫುಲ್ಲು ಡಿ ಗ್ಲಾಮರು. ತಂದೆದು ಯಾವ ಥರ ಅಂತಂದ್ರೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ತಂದೆದು ಇವು ಆನ್ಲೈನಿಂದ ಎಷ್ಟು ಹಾಳಾಗ್ತಾರೆ, ಆನ್ಲೈನು ಇಸ್ಪೆಟ್ಟಿಂದ ತುಂಬ ಸಂಸಾರಗಳು ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಮೆಸೇಜ್ ಇದೆ. ಮೇಕಪ್ ಎಲ್ಲ ಈ ಥರ ಎಲ್ಲ ಇರಲ್ಲ ಸರ್. ಕೆಲವು ಒಂದು ರಿಯಲ್ ಸ್ಟೋರಿಗೆ ಕಾಲ್ಪನಿಕ ಕೂಡ ಆ್ಯಡ್ ಮಾಡಿದ್ದೀವಿ. ಆದರೆ ನಾವು ನೋಡಿದ ಘಟನೆಗಳೇ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೋಡಿದ ಘಟನೆಗಳನ್ನೇ ಮಾಡ್ತಾರೆ. ಇದರಲ್ಲೂ ಕೂಡ ನೋಡಿದ ಘಟನೆಗಳೇ ಇರ್ತವೆ. ಬೇರೆ ಪಾತ್ರದವ್ರಿಗೆ ಇಷ್ಟೇ ಜನ ಮಕ್ಕಳು ಇರ್ತಾರೆ, ಇಷ್ಟೇ ಜನ. ಆಮೇಲೆ ಇದರಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಟಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಒಂದು ಇನ್ನೂ ಅವ್ರ ಹತ್ರ ಮಾತುಕತೆ ಆಗಿದೆ. ಅದಾದ ಮೇಲೆ ಪ್ಲಾನ್ ಮಾಡ್ತೀವಿ. ಏನು ಆಶ್ರಮದ ಒಂದು ಸಾಂಗ್ ಇರುತ್ತೆ. ಅದೇ ನಮ್ಮ ಎತ್ತ ದೇವರು ಮುಪ್ಪಲಿ ಮಗುವಾಗುವರು, ಕೋಟಿ ಯುಗವು ಸಾಲದು ಅವರ ಋಣ ತೀರಿಸಲು. ಅವ್ರು ಆಡೋದು ಅವರೇ. ಲೊಕೇಶನ್ ಕುಣಗಲ್. ಆ್ಯಕ್ಚುಲಿ ಯಾಕೆ ಕುಣಗಲ್ ಅಂತಂದರೆ ಈ ಹುಡುಗ ಕುಣಗಲ್ ಇವನು ಒಂದು ಡೇಟ್ ಪ್ಲಸ್ ಅಲ್ಲೇ ಹತ್ರ ಆಗಿ ಅಲ್ಲೇ ಒಂದು 4-5 ದಿವಸ ಒಂದೊಂದು ಶೆಡ್ಯೂಲ್ 5-5 ದಿವಸ ಮಾಡ್ಕೊಳ್ತೀವಿ. ಅವ್ರ ರಜಾ ಯಾವಾಗಿರುತ್ತೆ. ಕುಣಗಲ್ಲು, ಆಮೇಲೆ ರಾಮನಗರ, ಆ ಸರೌಂಡಿಂಗೆಲ್ಲ ಮಾಡ್ತೀವಿ. ಹಾಡು ಬಂದು ಟೋಟಲ್ 3 ಹಾಡಿದೆ. ನಂದು ಪಾತ್ರ ಇನ್ನೂ ಡಿಸೈಡ್ ಮಾಡಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ. ಸಿಂಗರ್ಸು ಬಂದ್ಬಿಟ್ಟು ಇವಾಗ ಒಬ್ಬರು ನಾದಿರಾ ಬಾನು ಅಂತ ಅವ್ರ ಕೈಲಿ ಆಡಿಸ್ಬೇಕಂತ ಪ್ಲಾನ್ ಮಾಡಿ. ಸಿಂಗರ್ಸೂ ಕೂಡ ನಿನ್ನೆ ಅವ್ರಿಗೆ ಟ್ರ್ಯಾಕ್ ಸಾಂಗ್ ಕೇಳಿಸ್ತಾರೆ ಮೇಡಮ್ ಅವ್ರಿಗೆ. ಅವರು ಹೇಳಿದ್ದಾರೆ, 4-5 ಹೆಸರು ಹೇಳಿದ್ದಾರೆ. ದೊಡ್ಡ ಸಿಂಗರ್ ಅಂತಲ್ಲ, ಒಳ್ಳೆ ಸಿಂಗರ್ ಕೈಲಿ ಆಡಿಸ್ತಾರೆ. ವಿಜಯ ಪ್ರಕಾಶ್ ಕೈಲಿ ಒಬ್ಬದೊಂದು ಆಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಶಶಿಕಲಾ, ನಿಮ್ಮ ಮನೆ ಮಗಳು. ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದಿಂದ ಪರಿಚಯ ನನಗೆ. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೊಂಥರ ತಾಯಿ ಮನೆ ಇದ್ದಂಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಯಾಕೆಂದರೆ ಈಗ ನಾನೊಬ್ಳು ಕಲಾವಿದೆ, ಒಂದು 600 ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ರುಗಳು ನಮಗೆ ಏನು ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಾವು ಹೇಳ್ಬಿಡ್ತೀವಿ. ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. 600 ಸಿನಿಮಾ ಮಾಡಿದ್ದೇರೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನನಗೆ ಆಶ್ರಮ ಮಾಡಿದ್ಮೇಲೆ. ಇಷ್ಟೇ ನಾವು ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚ್ಕೊಂಡು ಅವ್ರನ್ನ ಕಪ್ಕೊಂಡು ಮುದ್ದಾಡ್ತಾ ಇದ್ದೀನಿ ಇವತ್ತು. ಯಾಕೆ ಅಂತಂದರೆ ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ ಅವತ್ತು. ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಎಲ್ಲಿ ಬೇಕಾದ್ರೆ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಂದಿರು ಇವತ್ತು ಬೀದಿಲಿ ಬಿದ್ದಿದ್ದಾರೆ. ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾ ಇದ್ದಾರೆ. ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿನ ಬೀದಿಗೆ ಬಿಡಬೇಡಿ. ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬಳು ತಾಯಿ ಆಸೆ ಪಡೋದು ಏನು ಅಂತಂದರೆ, ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾಳೆ, ಯಾವುದೇ ತಂದೆ ತಾಯಿ ಆಗಲಿ. ಯಾಕೆಂದರೆ ಒಂದು ಗಂಡು ಫಸ್ಟು ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ, ಆವಾಗ ಅವಳು ತಾಯಿ ಹಾಕ್ತಾಳೆ. ಅವ್ನು ಗಂಡ, ಅವ್ನು ಎಂಥವನಾಗಲಿ, ಕುಡುಕಾಗಲಿ, ಕುರುಡಾಗಲಿ, ಕುಂಟಾಗಲಿ, ಅವು ಮೂಲೆಯಲ್ಲಿ ಬಿದ್ದಿದ್ರು ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿಗೆ ಕರೆದು ಅನ್ನ ಹಾಕ್ತಾರೆ, ಹೆಣ್ಣಿಗೆ ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋ ಹಂಗೆ ಇದೇ ಗುರುರಾಜ್ ಹೊಸಕೋಟೆ ಬಂದಿದ್ರು, ನೀವಿರೋದಲ್ಲಿ ಇಲ್ಲೆಂಗೆ ಮಾಡ್ದಮ್ಮ ಶಶಿ ಅಂತ. ಅವರು ಅದನ್ನೇ ಕೇಳಿದ್ರು. ಯಾಕೆಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತೀವಿ. ಆದರೆ 9 ತಿಂಗಳು ಎತ್ತಿರ್ತಾಳಲ್ಲ, ಆ ತಾಯಿ ಅಲ್ಲಿ ಬಿದ್ದಿರ್ತಾಳೆ. ಸುಮ್ಮನೆ ಅಲ್ಲ, ಆ ಬಸ್ರಿ ಅಂದ ತಕ್ಷಣ ಅವಳು 100 ಕನಸುಗಳು ಇಟ್ಕೊಂಡು, 100 ಆಸೆಗಳನ್ನ ಇಟ್ಕೊಂಡು, ಅಪ್ಪ ಅಮ್ಮ ಇಬ್ಬರೂ ನನಗೆ ಮಗು ಹುಡ್ತಾ ಇದೆ, ಹೆಣ್ಣಾಗಲಿ ಗಂಡಾಗಲಿ ಮಗು ಹುಡ್ತಾ ಇದೆ ಅಂತ 1000 ಕನಸು ಕಾಣ್ತಾರೆ. ಆ ತಾಯಿ ತುಂಬ ಕಷ್ಟಪಟ್ಟು ಜೀವನನೇ ತ್ಯಾಗ ಮಾಡಿ ಮಕ್ಕಳನ್ನ ಸಾಕಿರ್ತಾಳೆ. ಆ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಅವಳ ಜೀವನ ಸತ್ತೋಗಿರುತ್ತೆ. ಬೇರೆಲ್ಲೂ ಆಪ್ಷನ್ನೇ ಇರಲ್ಲ ಅವಳಿಗೆ ಹೋಗೋದಕ್ಕೆ. ಎಲ್ಲೂ ಹೋಗಿ ದುಡಿಯೋದಕ್ಕೂ ಅವಳು ಆಪ್ಷನ್ ಇರಲ್ಲ. ಯಾಕಂದರೆ ಅವಳ ಮೈಯಲ್ಲಿ ಏನೂ ಇರಲ್ಲ, ಮಕ್ಕಳಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿರ್ತಾಳೆ. ಆವಾಗ ಅವಳು ಆಗಲ್ಲ ಅಂತ ಬೀದಿಲ್ ಬಿದ್ದಾಗ ಅವಳು ಪಡೋ ಸಂತ, ನೋವು, ದುಃಖ ಇದೆಯಲ್ಲ, ಅದು ಇವರು ಹಾಡಿನ ಮುಖಾಂತರ ತೋರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನನಗೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದ್ರು ಬರ್ತೀನಿ ಅಂತ, ಸಂಜೆ ಬಂದರು ಬೆಳಗ್ಗೆ ನೀವು ಬರಬೇಕು ಅಂತ. ಸರ್ ಏನು ಸರ್ ದಿಢೀರಂತ? ಹಾಗೆ ಅದು ನೀವು ಬರಬೇಕು ಅಂತ. ಸರಿ ಸರ್ ಆಯಿತು. ಯಾಕೆಂದರೆ ಅವ್ರು ಅಷ್ಟು ದೊಡ್ಡ ಸಾಹಿತಿ, ಅವ್ರು ಹೇಳಿದಾಗ ನಾನು ಬರಲ್ಲ ಅನ್ನೋಷ್ಟು ದೊಡ್ಡವಳು ನಾನಲ್ಲ. ಮೊದಲನೇದಾಗಿ ನಾನು 600 ಸಿನಿಮಾ ಮಾಡಿದ್ರು ಕಲಾವಿದೆಯಾಗಿ ಈ ಕಡೆ ನಿಂತ್ಕೊಳ್ತಾ ಇದ್ದೆ. ಇವತ್ತು ನನಗೆ ಆ ಕ್ಲ್ಯಾಪ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ ರಿಷಿ ಸರ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾಗೆ ಒಳ್ಳೆಯದಾಗಲಿ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ನೋಡಿ, ಬಟ್ ಅಷ್ಟು ಒಂದು ಹಾಡು ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾವ ತಂದೆ ತಾಯಿನ ಬೀದಿಗೆ ಬಿಡಬೇಡಿ. ಅಂಬ್ಲಿನೋ ಗಂಜಿನೋ ಒಂದು ಮೂಲೆಯಲ್ಲಿ ಕೂರ್ಸಾದ್ರೂ ಹಾಕಿ ಬೈಬೇಡಿ, ಹೊಡಿಬೇಡಿ. ನನ್ನ ಒಂದು ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸಿನಿಮಾ ನಾನು ಆರಾಮಾಗಿ ಮಾಡಿದೆ. ದಿನ ಗಾಡಿ ಬರ್ತಿತ್ತು, ಕ್ಯಾರವನಲ್ಲಿ ಕೂರ್ತಿದೆ. 600 ಜನ ಅನ್ನದಾತರು ನನಗಿವತ್ತು ಬೆಳೆಸಿದ್ದಾರೆ. ಅದು ನನಗೆ ತುಂಬ ಖುಷಿ ಇದೆ. ಬಟ್ ಈ ಆಶ್ರಮ ಮಾಡಿದಾಗ ಇಷ್ಟೇನ ಜೀವನ, ಅಪ್ಪ ಅಮ್ಮಂಗೆ ಇಷ್ಟೇನ ಬೆಲೆ. ಇತ್ತೀಚೆಗೆ ಯಾವ ಬೆಲೆನೂ ಇಲ್ಲ ಮಕ್ಕಳ ಹತ್ರ.
ತಂದೆ ತಾಯಿ ನರಕ ಅನುಭವಿಸ್ತಿದ್ದಾರೆ, ಒಳಗಡೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅದೆಲ್ಲವೂ ಒಂಚೂರು ನಿಲ್ಲಿಸಿ ಅಂತ ಈ ಸಾಂಗ್ ಮುಖಾಂತರ ಇವರು ಒಂದು ಪಾತ್ರದ ಮುಖಾಂತರ ತೋರಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಈ ಸಿನಿಮಾಗೆ. ಮೊದಲನೇದಾಗಿ ನಾನು ಕ್ಲಾಪ್ ಮಾಡಿದ್ದೀನಿ. ಅದು ನಿಮ್ಮೆಲ್ಲರ ಸಪೋರ್ಟು, ಸಹಾಯ, ಸಹಕಾರ. ಯಾಕಂದರೆ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಯಾವ ವಿಷಯಕ್ಕೂ ಯಾವುದಕ್ಕೂ ಬಂದು ಮಾತಾಡಲ್ಲ. ಕಷ್ಟ ಅಂದಾಗ ಮಾತ್ರ ಹೋಗಿ ನಿಂತಿರ್ತೀನಿ ಎಲ್ಲದಕ್ಕೂ. ದಯವಿಟ್ಟು ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಮ ಈ ತಂಡಕ್ಕೆ ಒಳ್ಳೆಯದಾಗತ್ತೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಆದಷ್ಟು ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಇದಕ್ಕಿಂತ ಮುಂಚೆ ಸರ್ ಜೊತೆ ಫ್ರಾಡ್ ಋಷಿ ಅನ್ನೋ ಮೂವಿಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ. ಈ ಮೂವಿಲಿ ಇನ್ನೂ ಹೆಸರಿಟ್ಟಿಲ್ಲ. ಈ ಮೂವಿಲಿ ನಾನು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಸ್ಟೋರಿ ಏನು ಹೇಳಿಲ್ಲ, ಏನು ಕೇಳಿಲ್ಲ. ಸರ್ರು ಸಡನ್ಲಿ ಫೋನ್ ಮಾಡಿ ಈ ಥರ ಇದೆ, ಮುಹೂರ್ತ ಇದೆ, ಈ ಥರ ಪೂಜೆ ಇದೆ, ಇಲ್ಲ ಟೆಂಪಲಲ್ಲಿ ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀನಿ. ಇನ್ನೇನು ಕೇಳಿಲ್ಲ. ನೀವೇನೇ ಇದ್ರ ಬಗ್ಗೆ ಕೇಳೋದಾದ್ರೂ ಸರ್ಗೆ ಕೇಳ್ಬೋದು. ಯಾಕೆ ಕೇಳಿಲ್ಲ ಸ್ಟೋರಿ ಅಂದರೆ, ಅವ್ರು ಯಾವುದೇ ಪಿಕ್ಚರ್ ಮಾಡಿದ್ರು ಒಂದು ಒಳ್ಳೊಳ್ಳೆ ಮೂವಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಏನು ಕೇಳಲಿಲ್ಲ. ಸರಿ ಸರ್ ಅಂತ ಪೂಜೆಗೆ ಬಂದೆ. ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಮ್ಮ ಇಡೀ ಟೀಮ್ ಮೇಲೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 7-8 ಮೂವಿ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಕಾವೇರಿಪುರ, ಅಕ್ಷರ, ರುದ್ರಾಭಿಷೇಕಂ, ದೊಡ್ಡಮನೆ ಸೊಸೆ, ಹುಡುಕ್ ನನ್ನ ಮಕ್ಕಳು, ತುಂಬ ಮೂವಿ ಮಾಡಿದ್ದೀನಿ. ವೈದ್ಯರಾವ್ ಅವರು ಇಲ್ಲಿ ಮೇಡಮ್ಗೆ ಪರಿಚಯ ಆಗೋದಕ್ಕೆ ಪ್ಲಸ್ ಅಲ್ಲಿ ಬಂದು ಆ ಆಶ್ರಮದಲ್ಲಿ ಸೇವೆ ಮಾಡೋದಕ್ಕೂ ನಮ್ಮ ಒಳಿತು ಮಾಡೋ ಮನುಷ್ಯನೇ ಕಾರಣ ಅಂತ ಅವರು ಹೇಳಿದರು. ಆಮೇಲೆ ಇದ್ರಲ್ಲಿ ಶಂಕರ್ ಬಗ್ಗೆ ನಾವು ಹೇಳಬೇಕು. ಕ್ಯಾಮ್ರಾಮ್ಯಾನು ಅವ್ರು 20 ವರ್ಷದಿಂದ ಪ್ರತಿ ಸಿನಿಮಾದಲ್ಲೂ ಅವ್ರು ಇರ್ತಾರೆ. ತುಂಬ ಇದು ಆ್ಯಕ್ಚುಲಿ ಜನರಲ್ಲಾಗಿ ಹೇಳ್ಬೇಕಂತಂದರೆ ಯಾವುದೇ ಅಗ್ರಿಮೆಂಟು, ಯಾವುದೇ ಅಡ್ವಾನ್ಸು ಅದೆಲ್ಲ ಏನು ಇಲ್ಲದೆ ಎಲ್ಲ ಒಂದು ಫೋನ್ಗೆ ಬಂದಿದ್ದಾರೆ. ನಾನು ಆ ಸದಾ ಅವರಿಗೆ ಚಿರಋಣಿ ಆಗಿರ್ತೀನಿ. ನಮ್ಮ ಬಾಲು ಅವರಾಗಿರ್ಬೋದು, ನಮ್ಮ ಸ್ವಾತಿ ಅವರಾಗಿರ್ಬೋದು, ಮತ್ತು ಮಂಜು, ಮತ್ತು ಜಗ್ಗಿ ಮಾಸ್ಟ್ರು, ಆಮೇಲೆ ನಮ್ಮ ಶಿವು ಅಂತ ಎಲ್ಲರ ಸಪೋರ್ಟ್ ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ. ಬೇಗ ಮುಗಿಸ್ತೀವಿ, ಬೇಗ ರಿಲೀಸ್ ಮಾಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್. ಪುಟ ಏನಾದ್ರು ಒಂದು ಮಾತಾಡ್ತೀಯಾ? ಡೈಲಾಗ್ ಕೇಳ್ತೀಯ? ಎಲ್ಲರಿಗೂ ನಮಸ್ಕಾರ. ಹಾಂ ಕೇಳಿಸಲ್ಲ? ಹಾಂ ಹೇಳ್ತೀಯ? ಎಲ್ಲರಿಗೂ ನಮಸ್ಕಾರ. ಇನ್ನೂ ಹೆಸರಿಟ್ಟಿಲ್ಲ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಾನು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ಇವಾಗ ಒಂದು ಡೈಲಾಗ್ ಕೇಳ್ತಾನೆ. ಇದು ಒಂದು ಡೈಲಾಗ್ ಕೇಳ್ಬಿಡಪ್ಪ. ಇದು ತಕ್ಷವರ್ಧನಕ್ಕೆ ಕೊಟ್ಟೆ ಕಣ. ನೋಡ್ತೀಯಾ ಶಾಕ್ ಆಯ್ತಾ? ಆಗಿರ್ಲೇಬೇಕು ತಾನೇ. ಪ್ರಮೋಷನ್ ಕೊಟ್ಟಿತ್ತು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗ್ದಿರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಹಿಂದೆ ಮೊದಲೇ ದೃಷ್ಟಿಗೆ ಕರ್ನಾಟಕ ದೃಷ್ಟಿಗೆ ಕರ್ಸಿ ನನ್ಗೆ ಬಿಟ್ಟಿಲ್ವಾ? ಈಗ ಏನ್ ಮಾಡ್ತೀಯಾ? ನನ್ನೂರು, ನನ್ನ ಏರಿಯಾ ಬೆಂಗಳೂರು ಹುಡುಕ್ತಾ ಇದ್ರೆ ನಡೆದೋಗುತ್ತೆ. ಕೈ ಎತ್ತಿ ತಡೆದಷ್ಟು ಎಗರಾಗುತ್ತೆ. ಇದು ತಕ್ಷವರ್ಧನ್ ಕೊಟ್ಟೆ ಕಣ. ತುಂಬಾ ಧನ್ಯವಾದಗಳು. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.